ಶ್ರೀ ಸಿ ನಟರಾಜ್ ಕಾಂಟ್ರಾಕ್ಟರ್. ಮಧುರೈನಿಂದ ಬಂದಿರುವಂತಹ ಶ್ರೀ ಬಾಲಕೃಷ್ಣ, ಶ್ರೀ ಪೃಥ್ವಿರಾಜ್ ಶೃಂಗೇರಿ ಬಂದಿದ್ದಾರೆ, ದಯಮಾಡಿ ಬನ್ನಿ. ಶ್ರೀ ಶೃಂಗೇರಿ ಪೃಥ್ವಿರಾಜ್ ಇವರು ಫಲಪುಷ್ಪವನ್ನ ಶ್ರೀ ಶ್ರೀಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಎಸ್ ಸಿ ಶ್ರೀಧರ್ ಮತ್ತು ಆರ್ ಶೇಷಗಿರಿ ಹಾಸನ, ದಯಮಾಡಿ ಬನ್ನಿ. ಆರ್ ಶ್ರೀನಿವಾಸನ್,
ಶ್ರೀ ಕೆ.ವಿ. ಅನಂತ್, ಬೆಂಗಳೂರು. ಶ್ರೀ ಶೃಂಗೇರಿ ಶಾರದಾಪೀಠ ಜಗದ್ಗುರು ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಹರಿಹರಪುರದ ಜೋಡಿದಾರ್ ಲೈಟ್ ಎಚ್.ಎಸ್. ಸುವರ್ಣಪ್ಪನವರ ಮಕ್ಕಳಾದ ಶ್ರೀ ಎಚ್.ಎಸ್. ಸುಬ್ರಹ್ಮಣ್ಯ ಎಂ.ಎ. ಭಾರತೀಯ ರಾಜಸ್ವ ಸೇವಾ ವೀಕ್ಷಕರಿಗೂ ಬೆಂಗಳೂರು ಇವರಿಗೆ ಸಲ್ಲಿಸಿದ ಅಭಿನಂದನಾ ಪತ್ರಿಕೆ. ಶ್ರೀಯುತರೆ, ತಾವು ಶ್ರೀಮತಿ ನಂಜಮ್ಮ ಮತ್ತು ಎಚ್.ಎಸ್. ಸುವರ್ಣಪ್ಪನವರ ಸುಪುತ್ರರಾಗಿ ನಮ್ಮ ಊರಿನಲ್ಲಿ ಜನಿಸಿದ್ದು ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸುತ್ತೇವೆ. ತಾವು ಬಾಲ್ಯದಿಂದಲೂ ವಿದ್ಯಾರ್ಚನೆಯಲ್ಲಿ ಮತ್ತು ಭಗವತ್ ಸೇವೆಯಲ್ಲಿ ಆಸಕ್ತಿಯನ್ನು ಶ್ರದ್ಧೆಯನ್ನು ಬೆಳೆದುಕೊಂಡು ಸರ್ವರ ಪ್ರಶಂಸೆಗೆ ಪಾತ್ರರಾಗಿರುತ್ತೀವಿ. ಈ ಊರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅಷ್ಟೇನು ಸೌಲಭ್ಯವಿಲ್ಲದಿದ್ದರೂ 7ನೇ ತರಗತಿಯಲ್ಲಿ ತಾವು ಇಲ್ಲಿ ವ್ಯಾಸಂಗ ಮಾಡಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ತಮ್ಮ ಉಪಾಧ್ಯಾಯರುಗಳ ಮತ್ತು ಸಜ್ಜನರ ಆಶೀರ್ವಾದವನ್ನು ಪಡೆದಿರುತ್ತೀವಿ. 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವಾಗಲೇ ತಾವು ಹೊಳೆನರಸೀಪುರದಲ್ಲಿ ನಡೆದ ಅಂತರ ವಿದ್ಯಾಶಾಲಾ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿ ನಮ್ಮ ಊರಿಗೆ ಕೀರ್ತಿಯನ್ನು ತಂದಿದ್ದೀವಿ. ಎಷ್ಟೇ ಕಷ್ಟಪಟ್ಟಿದ್ದರೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದೀವಿ. ನಂತರ ಹಾಸನದಲ್ಲಿ BA ಪರೀಕ್ಷೆಯನ್ನು ಮತ್ತು ಮೈಸೂರಿನಲ್ಲಿ ಮಾನಸಿಕಗೋಷ್ಠಿಯಲ್ಲಿ ಅರ್ಥಶಾಸ್ತ್ರದಲ್ಲಿ MA ಪದವಿಯನ್ನು ಶ್ರೇಷ್ಠ ದರ್ಜೆಯಲ್ಲಿ ಪಡೆದಿದ್ದೀವಿ. ಚಿಕ್ಕ ವಯಸ್ಸಿನಿಂದಲೇ ಹಿಂದಿ ಭಾಷೆ ಅಭ್ಯಾಸ ಮಾಡಿ ರಾಷ್ಟ್ರಭಾಷಾ ವಿಶಾರದಾ ಪದವಿಯನ್ನು ಗಳಿಸಿದ್ದೀವಿ. ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ ನಡೆಸಿದ ಅಖಿಲ ಭಾರತೀಯ ಸ್ಪರ್ಧಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಭಾರತೀಯ ರಾಜಸ್ವ ಸೇವೆಗೆ ಆಯ್ಕೆಯಾಗಿ ನಮ್ಮಳಿಗೆಲ್ಲ ನನ್ನ ಪ್ರಿಯ ಶಿಷ್ಯರಂದೇ ಪ್ರಸಿದ್ಧರಾಗಿ ನಮ್ಮ ಊರಿಗೆ ಸುವರ್ಣ ಕಲಶಪ್ರಾಯವಾಗಿದ್ದೀರಿ. ಇದಕ್ಕಿಂತ ಮಿಗಿಲಾದ ಪ್ರಶಸ್ತಿ ಗೌರವ ಬೇರೆ ಯಾವುದೂ ಇಲ್ಲ. ತಾವು ಹರಿಹರಪುರದ ಶ್ರೀ ಪ್ರಸನ್ನಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಸಿ ಶ್ರೀ ಶೃಂಗೇರಿ ಜಗದ್ಗುರುವನ್ನು ನಮ್ಮ ಊರಿಗೆ ಬರಮಾಡಿಕೊಂಡು ಶ್ರೀ ಶ್ರೀಗಳವರ ಅಮೃತ ಹಸ್ತದಿಂದ ನಡೆಸಿದ ದೇವಸ್ಥಾನದ ಕುಂಭಾಭಿಷೇಕವನ್ನು ನೋಡುವ ಸೌಭಾಗ್ಯವನ್ನು ದೊರಕಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದೀರಿ.
ಶ್ರೀ ಮಾಧವಕೃಷ್ಣ ಸ್ವಾಮಿ ದೇವಸ್ಥಾನದ ದುರಸ್ತಿ ಮತ್ತು ಶಂಕರಗುಬ್ಬ ಗುರುಸದನದ ನಿರ್ಮಾಣ ಮಹಾಸ್ವಾಮಿಗಳ ಆಶೀರ್ವಚನ ಫಲದಿಂದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯದ ಪ್ರಧಾನ ಸಂಯೋಜಕರಾಗಿ ಸುಂದರವಾದ ನಯನ ಮನೋಹರವಾದ ದೇವಸ್ಥಾನದ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದ್ದೀರಿ. ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ದಿವ್ಯ ಕರಕಮಲಗಳಿಂದಲೇ ನಡೆದ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೋಡಿ ಆನಂದದ ಪುಣ್ಯವನ್ನು ನಮಗೆಲ್ಲ ದೊರಕಿಸಿದ್ದೀರಿ. ನಮ್ಮ ಊರಿನ ಮತ್ತು ಸುತ್ತಿನ ಜನತೆಗೆ ಅನುಕೂಲವಾಗುವಂತೆ ಹೊಳೆ ನರಸೀಪುರದಿಂದ ಮಳಲಿಗೆ ಹೋಗುವ ರಸ್ತೆಯ ನವೀಕರಣಕ್ಕೆ, ದೇವಸ್ಥಾನದ ಮುಂದಿರುವ ನಾಲಾ ದುರಸ್ತಿಗೆ ಮತ್ತು ನಮ್ಮ ಊರಿನ ಸಂಧ್ಯಾ ಮಂಟಪ ಮತ್ತು ಕೊಳದ ದುರಸ್ತಿಗೆ ಕರ್ನಾಟಕ ಸರ್ಕಾರದಿಂದ ಮಂಜೂರಾತಿಯನ್ನು ದೊರಕಿಸಿಕೊಂಡಿದ್ದೀರಿ. ತಾವು ಮುಂದಾಳತ್ವ ವಹಿಸಿ ನಡೆಸಿಕೊಟ್ಟಿರುವ ಎಲ್ಲ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸ್ಥಳಾಭಾವದಿಂದ ಇಲ್ಲಿ ಉಲ್ಲೇಖಿಸಲು ಸಾಧ್ಯವಾಗುತ್ತಿಲ್ಲ. ತಮ್ಮ ಜನಹಿತ ಕಾರ್ಯಗಳಿಗೆ ತಮ್ಮ ಕುಟುಂಬದ ಸಹಕಾರ, ಪ್ರೋತ್ಸಾಹ, ತ್ಯಾಗ ಪ್ರಶಂಸನೀಯವಾದದ್ದು. ಮಾನ್ಯರೇ, ಚಾಣಕ್ಯನು ತನ್ನ ನೀತಿ ಶ್ಲೋಕದಲ್ಲಿ ಹೇಳಿರುವಂತೆ ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ 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 ಸಾಧುರ್ವೋ ನಹಿ ಸರ್ವತಾ ಚಂದನಂ ನ ವನೆ ವನೆ. ಅಂದರೆ ಎಲ್ಲ ಬೆಟ್ಟಗಳಲ್ಲಿಯೂ ಮಾಣಿಕ್ಯವು ದೊರೆಯುವುದಿಲ್ಲ, ಎಲ್ಲ ಆನೆಗಳಲ್ಲಿಯೂ ಮುತ್ತು ಸಿಗುವುದಿಲ್ಲ, ಸತ್ಪುರುಷರಲ್ಲಿ ಎಲ್ಲೆಡೆ ಇರುವುದಿಲ್ಲ ಮತ್ತು ಪ್ರತಿಯೊಂದು ಕಾಡಿನಲ್ಲಿಯೂ ಶ್ರೀಗಂಧ ಮರವು ಹುಟ್ಟುವುದಿಲ್ಲ. ನಮ್ಮಗಳ ಪುಣ್ಯವಶಾತ್ ಸರಸ್ವತಿ ಬುದ್ಧದಂತೆ ಹೆಸರಾಗಿ ವಿನಯಶೀಲರಾಗಿ ತಾವು ಮತ್ತು ಪ್ರತಿಯೊಂದು ತಾವು ನಮಗೆ ಆದರ್ಶರಾಗಿದ್ದೀರಿ. ತಮ್ಮ ದೀರ್ಘಕಾಲದ ನಿಸ್ವಾರ್ಥ ಸಾಮಾಜಿಕ ಸಾರ್ವಜನಿಕ ಸೇವೆಯಿಂದ ಮತ್ತು ತಮ್ಮ ಧಾರ್ಮಿಕ ಮನೋಭಾವದಿಂದ ಪ್ರಭಾವಿತರಾಗಿ ಶ್ರೀ ಶ್ರೀ ಶೃಂಗೇರಿ ಜಗತ್ ಮಹಾಸ್ವಾಮಿಗಳ ಅನುಗ್ರಹ ಆಶೀರ್ವಾದಗಳಿಂದ ಮತ್ತು ಇಲ್ಲಿ ಸೇರುವ ಎಲ್ಲ ಭಕ್ತ ಮಹಾಜನಗಳ ಪರವಾಗಿ ತಮಗೆ ಧರ್ಮಕಾರ್ಯ ಪ್ರವೀಣ ಎಂಬ ಬಿರುದನ್ನು ನೀಡಿ ಸನ್ಮಾನ ಮಾಡಲು ನಮಗೆ ಆನಂದವಾಗಿರುತ್ತದೆ. ಈ ಸನ್ಮಾನವನ್ನು ಮಾಡಿ ಶ್ರೀಯವರ ಪಾದಾರವಿಂದಲೇ ಒಂದು ಕೋರಿಕೆ. ನಮ್ಮ ಊರಿನ ಹರಿಹರಪುರದ ಗ್ರಾಮಸ್ಥರು ಹಾಗೂ ಉನ್ನತ ಅಧಿಕಾರಿಗಳಿರ್ತಕ್ಕಂಥ ಎಚ್ ಎಸ್ ಸುಬ್ರಹ್ಮಣ್ಯರವರಿಗೆ ನಮ್ಮ ಏಳಹಳ್ಳಿ ಗ್ರಾಮದ ಪರವಾಗಿ ನಮ್ಮ ಗ್ರಾಮಕ್ಕೆ ಸಲ್ಲಿಸ್ತಕ್ಕಂಥ ಸೇವೆ ಅದು ನೆನಪಿಗೋಸ್ಕರ ನಮ್ಮ ಒಂದು ಕಿರು ಕಾಣಿಕೆಯನ್ನು ಕೊಡ್ತೀವಿ ಅಂತ ಕೇಳಿದ ಸಂದರ್ಭದಲ್ಲಿ ಗುರುಗಳಿಗೆ ನಾನು ಅನುಮತಿ ಕೊಟ್ಟರೆ ಹೇಳ್ತೀನಿ, ಇಲ್ಲಿ ಬೇಡ, ನನಗೆ ಅವಶ್ಯಕತೆ ಇಲ್ಲ, ನಿಮ್ಮೂರು ಹುಡುಗ ನನಗೆ ಸನ್ಮಾನ ಮಾಡಿದ್ರೆ ಜನ ಇದಾಗುತ್ತೆ ಅಂತ. ಆಗ ನಾವೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಮನೆಗೆ ಹೋಗಿ ನೀವು ನಮ್ಮ ಏನು ಸಣ್ಣ ಚಿಕ್ಕ ಕಿರುಕಾಣಿಕೆ ಕೊಡ್ತಾರೆ ತಗೊಳ್ಕೋಬೇಕು, ತಗೊಂಡು ನೀವು ದಯಮಾಡಿ ನಮಗೆ ನಾವು ಗ್ರಾಮಸ್ಥರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ತಿರಸ್ಕಾರ ಮಾಡಿದ್ರು ನಮ್ಮ ಹತ್ರ. ನಾವು ಸ್ವಾಮೀಜಿಯಲ್ಲಿ ಗುರೂಜಿಯವ್ರ ಕೇಳಿದ್ರೆ ಇಷ್ಟೇ, ದಯಮಾಡಿ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಅದನ್ನು ತೆಗೆದುಕೊಳ್ಳಿ, ಜನಗಳ ಪ್ರೀತಿ ವಾತ್ಸಲ್ಯ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳಿ ತಾವು ಆಶೀರ್ವಾದ ಮಾಡಿ, ಸುಬ್ರಹ್ಮಣ್ಯ ಅವರು ನಿಮ್ಮ ಶಿಷ್ಯರು ನಮ್ಮ ಮೇಲೆ ಹೆಚ್ಚಿನ ಗಮನ ಕೊಡಲಿ, ಅವರಿಂದ ಬೃಹತ್ ಕಾರ್ಯಗಳು ಭಾರಿ ನಡೀಲಿ ಅಂತೇಳಿ ಗುರೂಜಿಯವರು ಸುಬ್ರಹ್ಮಣ್ಯ ಅವರಿಗೆ ಕುಟುಂಬ ಒಳ್ಳೆದಾಗಲಿ ಅಂತ ಗುರೂಜಿಯವರು ಅವ್ರಿಗೆ ಆಶೀರ್ವಾದ ಮಾಡಿ, ನಮಗೆಲ್ಲ ಆಶೀರ್ವಾದ ಮಾಡಿ ಸುಬ್ರಹ್ಮಣ್ಯ ಅವರು ಅದನ್ನು ಸ್ವೀಕರಿಸಲಿ ಅಂತ ಹೇಳಿ ಆ ಕಿರುಕಾಣಿಕೆಯನ್ನು ಸುಬ್ರಹ್ಮಣ್ಯ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಗುರೂಜಿ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ದಯಮಾಡಿ ಸುಬ್ರಹ್ಮಣ್ಯ ಅವರು ಸ್ವೀಕರಿಸಲಿ. ಶೃಂಗೇರಿ ಶಂಕರ ಮಠದ ಆಡಳಿತಾಧಿಕಾರಿ ಅಂತ ಶ್ರೀ ಗೌರಿಶಂಕರ್ ಅವರು ಶಾಲನ್ನು ಹೊತ್ತಿಸಿ ಸನ್ಮಾನ ಮಾಡ್ತಾರೆ. ಶ್ರೀಗಳವರ ಆಶೀರ್ವಾದಕ್ಕಿಂತ ಮುಂಚೆ ಎರಡು ಹೆಸರನ್ನು ಹೇಳ್ತೇನೆ. ಅರ್ಚಕರಂತಹ ಶ್ರೀ ಸತ್ಯನಾರಾಯಣರವರಿಗೆ ಇದೀಗ ಸನ್ಮಾನ. दारिद्र्य दुःख भयहारिणी तात्वधन्या सर्वोपकारकरणाय सदार्द्रचित्तः
ಒಂದು ಕರ್ತವ್ಯ ಇದೆ. ಅದೇನು ಕರ್ತವ್ಯ ಅಂತಂದ್ರೆ, ತನ್ನ ಜೀವನದಲ್ಲಿ ಧರ್ಮದ ಆಚರಣೆ ಮಾಡಬೇಕು ಅಂತಂದು. ಮನುಷ್ಯನು ಧರ್ಮವನ್ನು ಆಚರಿಸಿದಾಗಲೇ ಅವನ ಜೀವನ ಸಾರ್ಥಕವಾಗುತ್ತೆ. ನಮಗೆಲ್ಲರಿಗೂ ಒಂದು ಇಚ್ಛೆ ಇದೆ. ಏನು ಇಚ್ಛೆ ಅಂತ ಕೇಳಿದರೆ, ನಾವು ಯಾವಾಗಲೂ ಸುಖವಾಗಿರಬೇಕು ಎಂಬುದು ನಮ್ಮ ಇಚ್ಛೆ. ಅಂದರೆ ಬರೀ ಈ ಜನ್ಮದಲ್ಲ, ಮುಂದಕ್ಕೆ ಯಾವ ಜನ್ಮ ಬೇಕಾದರೂ ಬರಲಿ, ಭಗವಂತ ನಮ್ಮನ್ನು ಸುಖವಾಗಿಟ್ಟಿರು ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಈ ಬಯಕೆ ನೆರವೇರಬೇಕಾದರೆ ನಮ್ಮ ಜೀವನದಲ್ಲಿ ನಾವು ಧರ್ಮದ ಆಚರಣೆ ಮಾಡಿದರೆ ಮಾತ್ರ ನಮ್ಮ ಇಚ್ಛೆ ನೆರವೇರುತ್ತೆ. ಇಲ್ಲದೆ ಹೋದರೆ ಬರೀ ಇಚ್ಛೆ ಪಟ್ಕೊಂಡ್ರೆ ಇಚ್ಛೆ ನೆರವೇರುವುದಿಲ್ಲ. ಹುಡುಗರು ತಾನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಆ ಆಸೆ ನೆರವೇರಬೇಕಾದರೆ ಅವನು ಚೆನ್ನಾಗಿ ಓದಬೇಕು, ಮಾಡಬೇಕು ಅಂತ ಅನ್ನೋ ಮಾತು ಕೇಳಿದ ಕೂಡಲೇ ಅನೇಕ ಮಂದಿಗೆ ಒಂದು ಸಂದೇಹ ಬರುತ್ತೆ. ಧರ್ಮ ಮಾಡುವುದು ಅಂತಂದ್ರೆ ಅದು ಯಾರೋ ಶ್ರೀಮಂತರು ಮಾಡೋ ಕೆಲಸ. ಶ್ರೀಮಂತರು ಧರ್ಮ ಮಾಡ್ತಾರೆ, ನಾವು ಬಡವರು ನಾವೇನು ಧರ್ಮ ಮಾಡೋಕ್ಕಾಗುತ್ತೆ ಅಂತ ಅನೇಕರ ಮನಸ್ಸಿನಲ್ಲಿ ಒಂದು ಶಂಕೆ ಬರುತ್ತೆ. ಆದರೆ ಪ್ರತಿಯೊಬ್ಬರೂ ಧರ್ಮವನ್ನು ಮಾಡುವುದಕ್ಕೆ ಅವಕಾಶವಿದೆ. ಧರ್ಮ ಅನ್ನೋದು ಕೇವಲ ಶ್ರೀಮಂತರಿಗೆ ಮಾತ್ರ ಇರತಕ್ಕಂಥದ್ದಲ್ಲ. ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ವಿಕಲಾಂಗರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಧರ್ಮ ಮಾಡುವುದಕ್ಕೆ ಅವಕಾಶವಿದ್ದೇ ಇದೆ. ಹೇಗಿದೆ ಅಂತ ಕೇಳಿದ್ರೆ, ಈಗ ಒಬ್ಬ ಶ್ರೀಮಂತನಾದವನು ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಯಾಕೆಂದ್ರೆ ಅವನಲ್ಲಿ ಸಂಪತ್ತಿದೆ, ಆದ್ದರಿಂದ ಅವನ ಸಂಪತ್ತನ್ನು ವಿನಿಯೋಗಿಸಿ ಅವನ ದೇವಸ್ಥಾನವನ್ನು ಕಟ್ತಾನೆ. ಅವನು ಧರ್ಮ ಮಾಡಿದ್ದಾನೆ ಅನ್ನೋದು ಸರಿ. ನಾವು ಬಡ ಮಾಡಿದರೆ ಅದೂ ಸಹ ನೀವು ಮಾಡಿದ ಧರ್ಮವೇ ಆಗುತ್ತೆ. ಅಷ್ಟಲ್ಲ, ನೀವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಬಂದರೆ ಅದೂ ನಿಮಗೆ ಧರ್ಮವೇ. ಅದಕ್ಕೆ ನೀವೇನು ಪೈಸೆ ಖರ್ಚು ಮಾಡಬೇಕಾಗಿಲ್ಲ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಸಮಯ ಕುಳಿತುಕೊಂಡು ಆ ಅಮ್ಮನವರನ್ನ ಒಂದು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ಬಂದರೆ ಅದು ಒಳ್ಳೆಯ ಧರ್ಮ. ಅದರಿಂದ ನಿಮಗೆ ಎಷ್ಟೋ ಒಳ್ಳೆಯದುಂಟು. ಭಗವಂತನು ಅಪಾರವಾದ ಮಹಿಮೆ ಉಳ್ಳವನು ಅಂತ ನಮ್ಮ ನಂಬಿಕೆ. ಆ ಭಗವಂತನು ಪ್ರತಿಯೊಬ್ಬನನ್ನು ಸಮಾನವಾಗಿಯೇ ನೋಡ್ತಾನೆ. ಭಗವಂತನ ದೃಷ್ಟಿಯಲ್ಲಿ ಪಕ್ಷಪಾತವೆಂಬುದು ಇಲ್ಲವೇ ಇಲ್ಲ. ಇವನಿಗೆ ಚೆನ್ನಾಗಿ ಅನುಗ್ರಹ ಅಂತ ಹೇಳಿ ನನಗೆ ಯಾರ ಮೇಲೂ ರಾಗವೂ ಇಲ್ಲ, ಯಾರ ಮೇಲೂ ದ್ವೇಷವೂ ಇಲ್ಲ. ಯಾರು ಭಗವಂತನನ್ನ ಭಕ್ತಿಯಿಂದ ಭಜಿಸ್ತಾರೋ ಅವರಿಗೆ ಭಗವಂತನ ಕೃಪೆ ಅನ್ನೋದು ದೊರೆಯುತ್ತೆ. ಒಂದು ಹೊಳೆಯಲ್ಲಿ ನೀರು ಹರಿಯುತ್ತಾ ಇದೆ ಅಂತಂದ್ರೆ ಆ ನೀರು ತಗೊಳ್ಳೋದಕ್ಕೆ ಯಾರಿಗೆ ಅಧಿಕಾರವಿದೆ, ಯಾರಿಗಿಲ್ಲ. ಯಾರು ಕೊಡಪಾನೆ ತಗೊಂಡು ಹೋಗಿ ಹೊಳೆಯಲ್ಲಿ ತಮ್ಮ ಕೊಡಪಾನೆ ತುಂಬಿಸ್ಕೋತಾರೋ ಅವರಿಗೆ ನೀರು ಸಿಕ್ಕುತ್ತೆ. ಯಾರು ಸುಮ್ಮನೆ ಮನೆಯಲ್ಲಿ ಕೂತಿರ್ತಾರೋ ಅವರಿಗೆ ಸಿಕ್ಕುವುದಿಲ್ಲ. ಹೊಳೆಗೆ ಮಾತ್ರ ಇವರಿಗೆ ನೀರು ಕೊಡಬೇಕು, ಇವರಿಗೆ ಕೊಡಬಾರದು ಎಂಬ ಭಾವನೆ ಹೊಳೆಗೆ ಇಲ್ಲ. ಹಾಗೆಯೇ ಭಗವಂತನಿಗೂ ಕೂಡ ಇಂಥವನಿಗೆ ಅನುಗ್ರಹ ಮಾಡಬೇಕು, ಇವನಿಗೆ ಮಾಡಬಾರದು ಎಂಬುದು ಭಗವಂತನಿಗಿಲ್ಲ. ಒಬ್ಬೊಬ್ಬ ಭಕ್ತನಿಗೂ ಭಗವಂತ ಅನುಗ್ರಹಿಸಿದ್ದನ್ನು ನೋಡಿದರೆ ಭಗವಂತನ ದೃಷ್ಟಿಯಲ್ಲಿ ಭಕ್ತಿ ಬಿಟ್ಟು ಇನ್ಯಾವುದಕ್ಕೂ ಬೆಲೆ ಇಲ್ಲ ಎಂಬುದು ಕಾಣುತ್ತೆ. ಧ್ರುವನೆಂಬ ಪುಟ್ಟ ಬಾಲಕನಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಗಜರಾಜನಿಗೆ, ಆನೆಗೆ ಅನುಗ್ರಹ ಮಾಡಿದ್ದಾನೆ. ತನ್ನ ಶತ್ರುವಾದ ರಾವಣನ ತಮ್ಮನಿಗೂ ಭಗವಂತ ಅನುಗ್ರಹ ಮಾಡಿದ್ದಾನೆ. ತನ್ನನ್ನು ಸದಾ ದ್ವೇಷಿಸ್ತಿರ್ತಕ್ಕಂಥ ಹಿರಣ್ಯಕಶಿಪುವಿನ ಮಗನಿಗೆ ಅನುಗ್ರಹ ಮಾಡಿದ್ದಾನೆ. ಧರ್ಮ ಮಾಡೋಕ್ಕಾಗುತ್ತಾ? ಹಾಗೇ ಆಗುತ್ತೆ.
ಶಾರೀರಿಕವಾದ ಧರ್ಮ ಕಾರ್ಯಗಳು ನಡೆಯುತ್ತಿರುವಾಗ ಶಾರೀರಿಕವಾದ ಶ್ರಮದಿಂದಲೂ ಆ ಧರ್ಮ ಕಾರ್ಯದಲ್ಲಿ ನಾವು ಸಹಕರಿಸಬಹುದು. ಭಗವತ್ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡುವ ಧರ್ಮವನ್ನಂತೂ ನಾವು ಚೆನ್ನಾಗಿ ಮಾಡಬಹುದು. ಇನ್ನು ಕೆಲವರು ಕೇಳ್ತಾರೆ, ನಮಗೆ ಅಷ್ಟು ದೂರ ಹೋಗ್ಲಿಕ್ಕೆ ಕಾಲು ಸರಿ ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದೇ ಧರ್ಮ ಅಂತ ಹೇಳುವುದಾದ್ರೆ ನಮಗೆ ಕಾಲು ಸರಿ ಇಲ್ವಲ್ಲ, ನಾವು ಹೆಂಗ್ ಮಾಡೋದು ಅಂತಂದ್ರೆ, ನಿಮಗೆ ಕಾಲು ಸರಿ ಇಲ್ಲದೆ ಹೋದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಿ, ನಿಮಗದೇ ಧರ್ಮವಾಗುತ್ತೆ. ಹಾಗೆ ಮಾಡಿದ್ದರಿಂದಲೇ ನಿಮಗೂ ಒಳ್ಳೆಯದುಂಟು, ಭಗವಂತ ನಿಮಗೂ ಅನುಗ್ರಹ ಮಾಡ್ತಾನೆ. ಅಂತೂ ಲೋಕದಲ್ಲಿ ಧರ್ಮದ ಆಚರಣೆಯನ್ನು ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶವಿದೆ. ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು. ನಮಗೆ ಸಿಕ್ಕುವ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದರೆ ಅಲ್ಲಿ ಯಾರದ್ದು ತಪ್ಪು? ನಮಗೆ ನಮ್ಮ ಅಮೂಲ್ಯವಾದ ಸಮಯವನ್ನು ಕಳೀತಾ ಇರ್ತೀವಿ. ಆದರೆ ಅದಕ್ಕಿಂತಲೂ ಆ ಎಲ್ಲ ಸಮಯವನ್ನು ಭಗವಂತನ ಸೇವೆಯಲ್ಲೇ ಕಳೆದರೆ ನಾವು ಎಷ್ಟು ವಿವೇಕಿಗಳಾಗ್ತೇವೆ, ಎಷ್ಟು ಬುದ್ಧಿವಂತರಂತ ಅನ್ಸ್ಕೊಳ್ತೇವೆ. ಇದು ಮನುಷ್ಯನಿಗೆ ಅರ್ಥವಾಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತನ ಕೃಪೆಯನ್ನು ಪಡೆಯಬೇಕೆಂಬತಕ್ಕಂತಹ ಅಭಿಪ್ರಾಯವಿರುತ್ತೆ. ಆದರೆ ಅದಕ್ಕೆ ತಕ್ಕ ಸಾಧನೆಯನ್ನು ಮಾಡು ಅಂತ ಹೇಳಿದಾಗ ಮಾತ್ರ ಯಾರು ಮುಂದೆ ಬರುವುದಿಲ್ಲ. ಹಾಗಾಗಬಾರದು. ಭಗವಂತನ ಕೃಪೆಯನ್ನು ಪಡೆಯಬೇಕಾದರೆ ನಾವು ಭಗವತ್ ಸೇವೆಯನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಆರಂಭದಲ್ಲಿ ಹೇಳಿದ್ದೇನು ಅಂತಂದರೆ, ಮನುಷ್ಯನ ಜೀವನದಲ್ಲಿ ಧರ್ಮದ ಆಚರಣೆಗೆ ಪ್ರಾಥಮ್ಯ ಬೇಕು. ಅಂದರೆ ಮೊದಲನೆಯದು ಧರ್ಮದ ಆಚರಣೆ ಅಂತನ್ನೋದು ಬೇಕು. ಆ ಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಮಾಡುವುದಕ್ಕೆ ಅವಕಾಶವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಧರ್ಮಾಚರಣೆಯನ್ನು ಮಾಡಲಿ. ಆ ಧರ್ಮಾಚರಣೆಯಲ್ಲಿ ಮತ್ತೊಂದು ಅಂಶ ಏನು ಹೇಳಿದ್ದಾರೆ ಅಂತಂದರೆ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಅನ್ನೋದು ಒಂದು, ಯಾರಿಗೂ ತೊಂದರೆ ಮಾಡಬಾರದು ಅನ್ನೋದು ಹೊಸದಲ್ಲ. ನಮ್ಮಿಂದ ಆದ ಉಪಕಾರವನ್ನೇ ನಾವು ಮಾಡಬೇಕು ಇನ್ನೊಬ್ಬರಿಗೆ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳೋದುಂಟು, ನೋಡಿ, ಇಂಥ ಒಂದು ದೇವಸ್ಥಾನದ ಕೆಲಸ ಆಯಿತು ಅಂತಂದರೆ ಈ ಕೆಲಸದಲ್ಲಿ ಈ ಊರಿನ ಪ್ರತಿಯೊಬ್ಬರೂ ಸಹ ಪಾತ್ರವನ್ನು ವಹಿಸಿದ್ದಾನೆ. ಈ ಊರಿನ ಪ್ರತಿಯೊಬ್ಬರೂ ಈ ದೇವಸ್ಥಾನದ ಕೆಲಸದಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸಿದ್ದಾನೆ. ಹಾಗೆ ಕೆಲವರು ಕಾರ್ಯಕರ್ತರುಗಳು ನನ್ನ ಹತ್ರ ಬಂದು ಹೇಳಿದರು, ಇಲ್ಲ ಸ್ವಾಮಿ, ಈ ಊರಿನ ಪ್ರತಿಯೊಬ್ಬರೂ ಇದರಲ್ಲೇನು ಭಾಗವಹಿಸಲಿಲ್ಲ. ಯಾರೋ ಕೆಲವರು ಮಾತ್ರ ದುಡ್ಡು ಕೊಟ್ಟರು, ಕೆಲವರು ಮಾತ್ರ ಶಾರೀರಿಕವಾಗಿ ಶ್ರಮ ಪಟ್ಟರು, ಕೆಲವರಂತೂ ಯಾವ ವಿಧವಾಗೂ ನಮಗೆ ಉಪಕಾರ ಮಾಡಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಮಾಡಿದ್ರು ಅಂತ ತಾವು ಹೇಳಿದ್ದ ಸರಿ ಇಲ್ವೇನೋ ಅಂತ ಒಬ್ಬರು ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದೆ, ನೀವು ತಪ್ಪು ಭಾವಿಸಿದ್ದೀರಿ. ಪ್ರತಿಯೊಬ್ಬರೂ ನಿಮಗೆ ಉಪಕಾರ ಮಾಡಿದ್ದಾರೆ. ಅದು ಹೇಗೆ ಹೇಳ್ತೀರಿ? ತೊಂದರೆ ಮಾಡಿಲ್ಲ ಅಂದ್ರೆ ಅದು ಉಪಕಾರ ಅಂತ ತಿಳ್ಕೋಬೇಕು ನೀವು. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ನಮಗೆ ಉಪಕಾರ ಮಾಡಿದ್ದಾನೆ, ಈ ಕೆಲಸದಲ್ಲಿ ಸೇವೆ ಮಾಡಿದ್ದಾನೆ ಅಂತಲೇ ನೀವು ಭಾವಿಸಬೇಕು ಅಂತ ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ. ಹಾಗೆಯೇ ನಾವು ಇನ್ನೊಬ್ಬನಿಗೆ ಉಪಕಾರ ಮಾಡುವುದನ್ನೋದು ಎಷ್ಟು ದೊಡ್ಡ ವಿಷಯವೋ, ಇನ್ನೊಬ್ಬನಿಗೆ ತೊಂದರೆ ಮಾಡದೇ ಇರುವುದನ್ನೋದು ಅಷ್ಟೇ ದೊಡ್ಡ ವಿಷಯ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂತಹ ತತ್ವದಲ್ಲಿ ಇರಬೇಕೇ ಹೊರತು ಯಾರಿಗೂ ಯಾವ ವಿಧವಾದಂತಹ ತೊಂದರೆಯನ್ನು ಮಾಡತಕ್ಕಂತಹದ್ದು. ಇಲ್ಲಿ ತೊಂದರೆ ಮಾಡುವುದು ಅಂತಂದ್ರೆ ಏನು ಅಂತ ಕೆಲವರು ಕೇಳಿದರು. ಏನು ಇನ್ನೊಬ್ಬರಿಗೆ ಹೊಡೆದರೆ ತೊಂದರೆ ಅಂತಲ್ಲ, ಅಥವಾ ಇನ್ನೊಬ್ಬನಿಗೆ ಬೈದರೆ ತೊಂದರೆ ಅಂತಲ್ಲ ಅಂತ. ಇನ್ನೊಬ್ಬನ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ ಅದನ್ನು ತೊಂದರೆ ಅಂತ ಭಾವಿಸ್ಕೊಳ್ಳಿ. ನೀವು ಇನ್ನೊಬ್ಬರನ್ನ ದೂಷಣೆ ಮಾಡಿದರೆ ಅದರಿಂದ ಅವನ ಮನಸ್ಸಿಗೆ ನೋವಾಗುತ್ತೆ. ಮಾಡಿದರೆ ಅದಕ್ಕೇನಂತೆ ಅಂತ. ಆದರೆ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸಿ ಎಲ್ಲರಿಗೂ ಉತ್ಸಾಹವನ್ನು ತುಂಬಿಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ನಮ್ಮ ಅತ್ಯಂತ ಆಪ್ತ ಶಿಷ್ಯರಾಗಿರ್ತಕ್ಕಂತಹ ಶ್ರೀಮಾನ್ ಸುಬ್ರಹ್ಮಣ್ಯರವರು. ಸುಬ್ರಹ್ಮಣ್ಯ ಅವರಿಗೆ ನಾನು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ, ನಮ್ಮ ಸಂತೋಷದ ಕುರುಹಾಗಿ ನಾನು ಅವರಿಗೆ ಒಂದು ಗೌರವವನ್ನು ಮಾಡಬೇಕು ಅಂತ ಮಾಡಿದ್ದೇನೆ. ಅವರು ಇಲ್ಲಿ ಬಂದು ಇದನ್ನು ಸ್ವೀಕರಿಸಿದರು. Thank you.
ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸಿ ಈ ಭಾಷಣವನ್ನು ಇಲ್ಲಿ ಮುಗಿಸ್ತೇನೆ. ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಈ ಹರಿಹರಪುರ ಗ್ರಾಮಕ್ಕೆ ನಮ್ಮ ರಾಜ್ಯದ ಅನೇಕ ಕಡೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ಭಕ್ತಾದಿಗಳು ಶೃಂಗೇರಿ ಮಠದ ಶಿಷ್ಯರು ಆಗಮಿಸಿ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆಯಕರ ಇಲಾಖೆಯ ಅನೇಕ ಉನ್ನತ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರಾ. ತಮ್ಮೆಲ್ಲರಿಗೂ ನಮ್ಮ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಸಹಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿ ಪರವಾಗಿ ಹಾಗೂ ನಮ್ಮ ಏಳುಹಳ್ಳಿ ಗ್ರಾಮಸ್ಥರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಯನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿದಂತ ಏಳುಹಳ್ಳಿಯ ಎಲ್ಲ ಜನತೆಗೂ ಹಾಗೂ ಇನ್ನಿತರ ಜನತೆಗಳ ಸಮುದಾಯಕ್ಕೂ ನಾವು ಅತ್ಯಂತ ಭೂಷಣನ ಮನೆ ಪುಟ್ಟಪ್ಪ ದಯಮಾಡಿ ವೇದಿಕೆ ಹತ್ರ ಬನ್ನಿ.
ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಜ ರಿಗ ಸರಿಗೆ ಸರಿಗೆ ಮಪದ ನಿಜ ಧನಿ ಧನಿ ಸನಿ ನಿಜ ರಿಗ ಮಗ ಧನಿ ನಿದ ದದ ಮಗ ಗಗ ಸ. ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಮ ಗ ಮಾಮ ಪದ ಮ ಪದ ಧಮ ಪದ ನಿ ಮಾಮ ಪಾಪ ದದ ಪದ ನಿ ನಿ ಪದ ನಿ ದ ನಿ ನಿ ಸನಿ ಸರಿಗ ಸರಿಗ ಸನಿ ದ ಮಾಮ ಗಗ ಸ. ಸಂಧ್ಯೆಯು ಬಂದಾಗ ಆಗಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಬಳುಕುಬಲತೆಯಿಂದ ಅರಳಿದ ಹೂವಿಂದ, ಆಸುಮ ಚೆಲ್ಲುವ ಪರಿಮಳದಿಂದ, ಎಲ್ಲೆಲ್ಲೂ ಸೌಂದರ್ಯವೇ. ಹರಿಯುವ ನೀರಲಿ ಕಲಕಲರವವು, ಕೋಗಿಲೆ ಕೊರಳಿನ ಸುಮಧುರ ಸ್ವರವು. ಹರಿಯುವ ನೀರಲಿ ಕಲಕಲರವವು, ಕೋಗಿಲೆ ಕೊರಳಿನ ಸುಮಧುರ ಸ್ವರವು. ಭ್ರಮರದ ಝೇಂಕಾರ, ಮುನಿಗಳ ಓಂಕಾರ, ಈ ಜಗತ್ತುಂಬಿದೆ ಮಾಧುರ್ಯದಿಂದ, ಎಲ್ಲೆಲ್ಲೂ ಸಂಗೀತವೇ.
ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಬಿಸಿಲಲಿ ತಂಗಾಳಿ ಹೊಸ ಜೀವ ತಂದಂತೆ, ಆ ದೈವ ಸುಧೆಯಿಂದ ಪರಮಾರ್ಥವಂತೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ತಾಂ ತರಿಗಿಡದ ಧೀಮ್ ತಕ ತಾಕಿಟ ತಿತ್ತರಿಗಿಡದಾಂ ಧಿತ್ತಾಂ ತಕ ತಾಕಿಟ ಜನು ತಕ ತಾಕಿಟ ಧಿಮಿತ ಧೀಮ್ ತತ ಧೀಮ್ ತತ ಧೀಮ್ ತಕಿಟದಕದಾಂ. ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ. ನಟನ ವಿಶಾರದ ನಟಶೇಖರ. ನವವಿಧ ವಿನ್ಯಾಸ, ನವರಸ ನವಲಾಸ್ಯ, ನವಕಾವ್ಯ ಕಾರಣ ನವಚೇತನ. ಮಗ ಮದ ನಿದ ಮದ ನಿಜ ನಿದ ನಿದ ಮದ ನಿಗ ಸಗ ನಿಜ ಧನಿಗ ಮದ ನಿಸ ತಮಗ ಸ ನಿಸ ನಿದ ನಿದ ಮದ ನಿಸ ಸ ನಿದ ನಿದ ದ ಮದ ಮಗಸ. ನವವಿಧ ವಿನ್ಯಾಸ, ನವರಸ ನವಲಾಸ್ಯ, ನವಕಾವ್ಯ ಕಾರಣ ನವಚೇತನ.